ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿತ್ತಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿಬಿಡ್ರಿ ಆ್ಯಂಡ್ ಒಂದು ಲೈಕ್ ಕೂಡ ಕೊಡಂಬಿಡ್ರಿ. ಆ್ಯಂಡ್ ಡೈರೆಕ್ಟ್ ವಿಷಯಕ್ಕೆ ಬರೋದು ಅಂತಂದರೆ ಇವಾಗ ನೋಡ್ರಿ, ನಮ್ಮ ಒಂದು ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟು ಕೆ ಸಿ ಟಿ ರಿಲೇಟೆಡಾಗಿ ಎಲ್ಲನೂ ಕೂಡ ಬರ್ತಿರ್ತಾವೆ. ಸೊ ಹಾಗಾಗಿಬಿಟ್ಟು ಇವಾಗ ಯಾವಾಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಓಕೆ, ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಬಿಡ್ತಾರೆ, ನನಗೆ ಸಪ್ರೇಟ್ ಮೆಸೇಜ್ ಹಾಕೋದಲ್ಲ ಅಂತಂದು ಕಾಲ್ ಕೂಡ ಮಾಡಿ ಕೇಳ್ತಾ ಇದ್ರಿ. ಸೊ ಹಂಗಾಗಿಬಿಟ್ಟು ಒಂದು ನಿಮಗೆ ಕನ್ಫರ್ಮೇಷನ್, ಒಂದು ಕ್ಲಾರಿಟಿ ಕೊಡೋಕೆ ಬರ್ತಿದ್ದೀನಿ ಯಾವಾಗ ಬರಬಹುದು ಅಂತಂದು. ಬಟ್ ಎಕ್ಸಾಕ್ಟ್ ಡೇಟ್ ಅಲ್ಲ, ಬಟ್ ಈ ಟೈಮಿಗೆ ಬರುತ್ತೆ ಅಂತಂದು ಒಂದು ಹೇಳ್ಬೋದು. ಓಕೆ, ನಿಮ್ದು ಏನೇ ಒಂದು ಕೌನ್ಸ್ಲಿಂಗ್ ಪ್ರೊಸೆಸ್ ನಡೆದರೂ ಕೂಡ ಇದಲ್ಲೇ ನಡೀತೈತೆ, ಅದು ನೆನಪಿರ್ಬೇಕು ನಿಮಗೆ. ಬಿಟ್ಟು ನಿಮಗೆ ಬೇರೆ ಕಡೆ ನಡೀತಾ ಇದ್ದದಂದರೆ ಒಂದು ಕೆಲವೊಂದಿಷ್ಟು ವೆಬ್ಸೈಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅವರು ತಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಡೇಟ್ಸ್ನ ಹೇಳಿರ್ತಾರೆ. ಲೈಕ್ ನೋಡಿರಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಬ್ಬ ಆರ್ಟಿಕಲ್ಸ್ ಬರೀತಾ ಇರ್ತಾನೆ, ಮೀನ್ಸ್ ಗೂಗಲಲ್ಲಿ ಹೋಗ್ಬಿಟ್ಟು ತಮ್ಮದೇ ಆದಂಥ ಒಂದು ಬ್ಲಾಗ್ ಅಂತ ಕರಿತೀವಿ ನಾವು, ಅದನ್ನು ಬರಿತಿರ್ತಾನೆ. ಸೊ ಅವನಿಗೆ ಗೊತ್ತಿರುವಾಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ಬರಿತಿರ್ತಾನೆ, ಬಟ್ ಅದು ಎಕ್ಸಾಕ್ಟ್ ಆಗಿರಲ್ಲ. ಓಕೆ, ನೀವು ಇದಲ್ಲೇ ನಡೀತಂತಂದೆ, ಇದೆಲ್ಲ ಎಲ್ಲಿ ನಡೀತಪ್ಪ ಅಂತಂದರೆ, ಇಲ್ಲಿ ಇದೆಲ್ಲ ಬಂದಷ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಇದೆ ಕ್ಲಿಕ್ ಮಾಡಿಕೊಂಡು UGCET 2024 ಅಂತ ಏನು ಕಾಣಿಸಿದೆಯೋ ಇಲ್ಲೇ ನಡೀತದೆ ನಿಮ್ದು. ಇನ್ನೇ ಕೂಡ ಒಂದು ಪ್ರೊಸೀಜರ್, ಓಕೆ, ನಿಮ್ದು ಥ್ರೋ ಎಲ್ಲನೂ ಕೂಡ ಅಡ್ಮಿಷನ್ ನಡೀತಾ ಇದಲ್ವ, ಕೌನ್ಸ್ಲಿಂಗು ಏನೇ ನಡೆದ್ರು ಕೂಡ ಇಲ್ಲಿ ನಡೀತದೆ. ಸದ್ಯಕ್ಕಂತೂ ಏನು ಬಿಟ್ಟಾರ ಅಂತಂದರೆ ಇಷ್ಟು BPT ಆಲ್ರೆಡಿ ಅವ್ರದಂತೂ ಸದ್ಯಕ್ಕೊಂದು ಮೆರಿಟ್ ಟೆಸ್ಟ್ ಅಂತ ಬಿಟ್ಟರೆ ತಾತ್ಕಾಲಿಕ, ಮತ್ತು ಮುಂದೆ ಕೂಡ ಏನೂ ನಡೆದಿಲ್ಲ. ಬಟ್ ನೀವು ಕೆಲವೊಂದಿಷ್ಟು ಜನ ಕೇಳ್ತಿರೋದು ಏನಂತಂದರೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು. ನೋಡಿರಿ, ಇದು ಆ್ಯಕ್ಚುಲಿ ಇದೆಲ್ಲನೂ ಕೂಡ ಪ್ರೊಸೆಸ್ ನಡೀತಿರೋದು ಕೌನ್ಸ್ಲಿಂಗ್ ಅಂತಲೇ ಕರಿತೀವಿ. ಇಟ್ ಮೀನ್ಸ್ ನಿಮ್ಮ ಒಂದು ಈಗ ಸದ್ಯಕ್ಕೆ ಕೌನ್ಸ್ಲಿಂಗ್ ಪ್ರೋಗ್ರೆಸ್ಸಲ್ಲಿದೆ ಅಂತ ಅರ್ಥ. ಬಟ್ ನಿಮ್ಮದು ಆಪ್ಷನ್ ಎಂಟ್ರಿ ಮತ್ತು ನಿಮ್ಮ ಫಸ್ಟ್ ರೌಂಡ್ ಎಲ್ಲ ಶೆಡ್ಯೂಲ್ ಬರಬೇಕಲ್ಲ, ಅದು ಯಾವಾಗ ಬರುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ತದೆ ಅಂತ ಹೇಳೋದಂತಂದರೆ ಒಂದು ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ನಾನು ನಿಮಗೆ. ಓಕೆ, ಇನ್ನೂ ಕೂಡ ಇಲ್ಲೊಂದು ಹೇಳೋದಂತಂದರೆ ನಿಮ್ಗೆ ಏನೇ ಕೂಡ ಕ್ಲಿಯರಿಟಿ ಇನ್ನೂ ಕೂಡ ಬೇಕಂತಂದರೆ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ನೋಡಿ, ಇಲ್ಲಿ ಸ್ಟೂಡೆಂಟ್ ಎಷ್ಟೊಂದಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ, ನೀವು ಕೂಡ ಹೋಗ್ಬಿಟ್ಟು ಈ ರೀತಿ ಡಿಸ್ಕಸ್ ಮಾಡ್ಬೋದು. ಅದನ್ನ ಕಾಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಪಿನ್ ಮಾಡಿರ್ತೀನಿ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಓಕೆ, ಸದ್ಯಕ್ಕೆ ವಿಷಯಕ್ಕೆ ಬರೋದಂತಂದರೆ ಇಲ್ಲಿ ನೋಡಿ, ನಾನು ನಿಮ್ಗೆ ಒಂದು ಏನೋ ತೋರಿಸ್ತೀನಿ ಅಂತ ಅಂದೆ, ಇಲ್ಲಿ ತೋರಿಸಿದೆ. ಆ್ಯಂಡ್ ಅದರಲ್ಲಿ ಈ ಒಂದು 4 ಲೈನ್ ಏನಿದೆ ಅದನ್ನ ಓದಬೇಕಾಗ್ತದೆ. ಸರಿ, ಅಲ್ಲಿ ಏನು ಹೇಳಿದ್ದಾರೆ ನೋಡ್ರಿ, ನೀಟ್ಗೆ PU ಅಂಕ ಪರಿಗಣಿಸಿ ಅಂತ ಏನು ಕಂಡಿದ್ರು, ಅದರಲ್ಲಿ ಆದಷ್ಟು ಓದಿಬಿಟ್ರೆ ನಿಮಗೆ CET ಕೌನ್ಸ್ಲಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಸಿಗ್ತದೆ. ಫಾರ್ ಎಕ್ಸಾಂಪಲ್, ರಾಜ್ಯದಲ್ಲಿ ನೀಟ್ ಪರೀಕ್ಷೆ ನಿಷೇಧಿಸುವ ಕುರಿತು ಪ್ರತಿಕ್ರಿಯಿಸುವುದಿಲ್ಲ, ಏಕೆಂದರೆ ಅದು ಸುಪ್ರೀಂ ಕೋರ್ಟ್ ನಿರ್ಧಾರ. ಈ ಬಗ್ಗೆ CM ಸಲಹೆ ಕೇಳಿದರೆ ಅದಕ್ಕೆ ಉತ್ತರ ನೀಡುತ್ತೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳ್ತಾರೆ. ಕೌನ್ಸ್ಲಿಂಗ್ಗೆ ಸಿದ್ಧ ನೀಟ್ ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತದೆ. ನ್ಯಾಯಾಲಯವು ಅಂತಿಮ ತೀರ್ಪು ನೀಡಿದ ಬಳಿಕ CET ಕೌನ್ಸ್ಲಿಂಗ್ ವೇಳಾಪಟ್ಟಿ ಪ್ರಕಟಿಸಲಾಗುವುದು. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇಲ್ಲಿ ನೋಡ್ರಿ, ಏನೊಂದು ಅರ್ಥ ಆಗುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟ್ ಅವ್ರದ್ದು ಒಂದು ಅನೌನ್ಸ್ಮೆಂಟ್ ಅಂತಂದರೆ ಫೈನಲ್ ಡಿಸಿಷನ್ ಏನಿದೆ, ಯಾವುದೋ ಫೈನಲ್ ತೀರ್ಪು, ಅಂತಿಮ ನಿರ್ಧಾರ ಅಂತ ಏನು ಕರಿತೀವಿ, ಅದು ಬಂದಾದ ಮೇಲೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎಲ್ಲನೂ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿ ಒಂದು ವೇಳಾಪಟ್ಟಿ ಪ್ರಕಟಿಸುವುದಿಲ್ಲ. ಅಂದರೆ ಅಲ್ಲಿವರೆಗೂ ನಿಮ್ಮದು ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದೇನಿದೆ ಅದು ಅವರು ಬಿಡಲ್ಲ. ಓಕೆ, ಇದು ಯಾವುದಪ್ಪ ಅಂದರೆ ಶೆಡ್ಯೂಲ್ ಅಂತ ತಕ್ಷಣ ಅದರಲ್ಲಿ ನಿಮ್ದು ಆಪ್ಷನ್ ಎಂಟ್ರಿ ಅಂತ ಎಲ್ಲ ಇರ್ತದೆ. ಓಕೆ, ಆಪ್ಷನ್ ಎಂಟ್ರಿ ಯಾವಾಗ ನಡೀತದೆ, ಯಾವಾಗ ಕ್ಲೋಸ್ ಆಗುತ್ತೆ, ನೀವು ಅಡ್ಮಿಷನ್ ಯಾವಾಗ ಮಾಡಬೇಕು, ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ, ಅಡ್ಮಿಷನ್ ಆರ್ಡ್ರು, ಚಾಲನ್ ಅಂತ ಏನೇನೋ ಬರ್ತದೆ. ಅಲ್ಲಿ ಮುಂದೆ ಪ್ರೊಸೆಸ್ ದೊಡ್ಡದಿದೆ, ಇದು ಸಿಂಪಲ್ ಆಗಿರಲ್ಲ. ಓಕೆ, ಅಂದರೆ ಯಾವುದೋ ಒಂದು ಆಪ್ಷನ್ ಎಂಟ್ರಿ ಮಾಡ್ತಾರೆ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಡೈರೆಕ್ಟ್ ಅಡ್ಮಿಷನ್ ಅಲ್ಲ, ಸ್ವಲ್ಪ ನಡಕ್ಕೆ ಸ್ವಲ್ಪ ಪ್ರೊಸೆಸ್ ಇರ್ತದೆ. ಓಕೆ, ಅದನ್ನೆಲ್ಲ ಮುಂದೆ ಹೇಳೋಣಂತೆ. ಈ ಸದ್ಯಕ್ಕಂತೂ ಏನಪ್ಪ ಅಂತಂದರೆ 18ನೇ ತಾರೀಕು ಏನೈತೆ ಅದು ಫೈನಲ್ ಡಿಸಿಷನ್ ಅಂತ ಹೇಳಿದಾರೆ ಸುಪ್ರೀಂ ಕೋರ್ಟ್ ಅವ್ರದ್ದು. ನೋಡೋಣ, ಅವತ್ತು ಏನಾದರೂ ಫೈನಲ್ ಬಂದ ತಕ್ಷಣ ನಿಮಗೆ ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಬರ್ತಂತ ಹೇಳಿದಾರೆ. ಅದೇ ರೀತಿಯಾಗಿ MCC ಅವರು ಕೂಡ ಹೇಳಿದಾರೆ ಜುಲೈ 3rd ವೀಕ್ ಅಂತ ಹೇಳಿದಾರೆ. ಅಂದರೆ ಈಗೇನು ಕಾಣ್ತದೆ ಜುಲೈ 3rd ವೀಕು, ಇದು ಆದಮೇಲೆ ನಡೆಸ್ತೀನಿ ಅಂತ ಹೇಳಿದಾರೆ. ಬಟ್ ನನಗೆ ಅನ್ಸೋ ಮಟ್ಟಿಗೆ 3rd ವೀಕ್ ಆಗಲಿಕ್ಕಿಲ್ಲ, ಅಟ್ಲೀಸ್ಟ್ 4th ವೀಕ್ವರೆಗೂ ಹೋಗ್ಬೋದು. ಆ್ಯಂಡ್ ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಆದರೂ ಕೂಡ ಆಗ್ಬೋದು. ಬಟ್ ಇದಕ್ಕೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧ ಇಲ್ಲ. ಅಂದರೆ ಫಸ್ಟ್ ರೌಂಡ್ ವೇಳಾಪಟ್ಟಿ ಅಂದಿದ್ದಾರೆ ಅಷ್ಟೇ. ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬೇಕಾದರೂ ಬರ್ಬೋದು. ಓಕೆ, ಅಂದ್ರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರದೇ ಇರೋಕ್ಕೆ ಡಿಲೇ ಒಂದೇ ಒಂದು ಕಾರಣ, ನೀಟ್ ಅವ್ರದ್ದು ಇನ್ನೂ ಕೂಡ ಅವ್ರದ್ದು ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ. ರಿಜಿಸ್ಟ್ರೇಷನ್ ಆಗಿದ್ಮೇಲೆ ಅವ್ರದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಬೇಕು. ಅಂದರೆ ಎಟ್ ಎ ಟೈಮ್ ಅವ್ರಿಗೆ ಮತ್ತು CET ಅವ್ರಿಗೆ, ಅಂದರೆ ನೀಟು ಮತ್ತು KCT ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕಂಬೈಂಡ್ ಆಗಿ ಮಾಡ್ತಿರೋ ಕಾರಣ ಇಬ್ಬರಿಗೂ ಎಟ್ ಎ ಟೈಮ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಅನ್ಸುತ್ತೆ. ಸೊ ಹಂಗಾಗ್ಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಬರ್ತಾ ಇಲ್ಲ. ಓಕೆ, ಆ ವೆರಿಫಿಕೇಷನ್ ಸ್ಲಿಪ್ ಬಂತಂದರೆ ಇಮ್ಮಿಡಿಯೇಟಾಗಿ ಈಗ ಫೈನಲ್ ಡಿಸಿಷನ್ ಅಂತ ಬಂದುಬಿಡ್ತದೆ ನೀಟ್ ಕಡೆಯಿಂದ. ಅವಾಗ ನಿಮ್ದು ಏನು ಮಾಡ್ತಾರೆ,
ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅದೇ ಥರನಾಗಿ ಕೇದಿಂದ ನಡೆಸ್ತಾರೆ. ಅಪ್ಪ ಬಂದರೆ 1 ಡೇಸ್ 2 ಡೇಸ್ ಎಕ್ಸ್ಟೆಂಡೆಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 2 ಡೇಸ್ ಆಪ್ಷನ್ ಎಂಟ್ರಿ ಕೊಟ್ಟಾಗ 3 ಡೇಸ್ ಮಾಡೋದು. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಅವತ್ತೇ ಬಿಡ್ತಾರೆ ಬಿಡಿ. ಮತ್ತು ರೀಅರೇಂಜ್ಮೆಂಟ್ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಅವತ್ತು ಮತ್ತೆ ಒಂದಿನ ಎಕ್ಸ್ಟೆಂಡೆಡು, ಅಥವಾ ಮತ್ತು ಸೀಟ್ ಅಲಾಟ್ಮೆಂಟ್ ಮಾಡಿ ಮತ್ತು ಅಡ್ಮಿಷನ್ ಒಂದು 2 ದಿನ ಎಕ್ಸ್ಟೆಂಡೆಡ್ ಮಾಡಿದ್ರೆ ಮಾಡಿದ್ರೆ ಓಕೆ. ಅವಾಗ ಎಕ್ಸ್ಟೆಂಡೆಡ್ ಮಾಡಲಿಕ್ಕೆ ಓಕೆ, ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಎಷ್ಟು ಹುಡುಗರಿಗೆ 2 ದಿನದಲ್ಲಿ ಗೊತ್ತಿರಲ್ಲ ಮಾಡಿದ್ರೆ. ಬಟ್ ಇವಾಗ ಅವರು ಕೂಡ ಏನು ಮಾಡೋಕ್ಕಾಗ್ತಿಲ್ಲ. ಇಲ್ಲ ಅಂತಂದ್ರೆ ಇಷ್ಟೊತ್ತೇಳೆ ಕೌನ್ಸಿಲಿಂಗ್ ನಿಮ್ಮದು ಫುಲ್ ಸ್ಟಾರ್ಟೇ ಆಗಿಬಿಡ್ತಿತ್ತು. ಸ್ವಲ್ಪ ನೀಟದು ಇದೆಲ್ಲನೂ ಕೂತಿರೋ ಕಾರಣ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ 2 ಸರ್ತಿ ಎಕ್ಸ್ಟೆನ್ಷನ್ ಆಗಿದೆ. ಓಕೆ, ಫಾರ್ ಎಕ್ಸಾಂಪಲ್ 7ನೇ ತಾರೀಕಿದ್ದು 11ರಿಂದದ್ದು ಆ್ಯಕ್ಚುಲಿ ಈಗ 18ಕ್ಕೆ ಹೋಗೈತಿ. ಈಗ 18 ಇದೆ, ಫೈನಲ್ ಆಗಲಿ ಅಂತ ಕೇಳ್ಕೊಳ್ಳೋಣ. ನೋಡೋಣ 18ನೇ ತಾರೀಕು ಏನಾಗ್ತದೆ. ರೀನೀಟ್ ಆಗ್ಲಿಕ್ಕಂತರೂ ಆಗಲ್ಲ. ಬಟ್ ಮೇ ಬಿ ರೀಚೆಕ್ ಆದರೂ ಆಗುತ್ತೇನೋ ಅನ್ಸೋ ಮಟ್ಟಿಗೆ ನನಗೆ ಅನಿಸ್ತದೆ. ರೀಚೆಕ್ ಆಗಲಿಕ್ಕಿಲ್ಲ ಅಂದರೂ ಕೂಡ ಕೆಲವೊಂದಿಷ್ಟು ಇಲ್ಲೆಲ್ಲ ಲೀಕ್ ಆಗಿತ್ತು ನೋಡಿ ಪೇಪರು. ಆ ಒಂದು ಸೆಂಟರ್ಸ್ನ ಕರೆಕ್ಟಾಗಿ ತೊಗೊಂಡು ಅವ್ರು ಏನೇನೆಲ್ಲ ಪನಿಷ್ಮೆಂಟ್ ಕೊಡ್ತಾರೋ, ಏನೇನೆಲ್ಲ ಬರ್ತತ್ತೋ, ಅವ್ರು ಏನೇನು ಕೊಡ್ತಾರೋ ಶಿಕ್ಷೆ ನೋಡೋಣ. ಎಲ್ಲ ಬಿಟ್ಟಿದ್ದೀಗ ಸುಪ್ರೀಂ ಕೋರ್ಟ್ಗೆ. ಅವ್ರು ಏನು ಡಿಸಿಷನ್ ತೊಗೊಂತ ಅದ್ರ ಮೇಲೆ ನಿಮ್ಮ ಒಂದು KCET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದ ಬಗ್ಗೆ ಗೊತ್ತಾಗುತ್ತೆ ನೋಡಿರಿ. ಅಲ್ಲಿವರೆಗೂ ವೇಟ್ ಮಾಡಿ. ಏನೇ ಒಂದು ಅಂದರೆ ಅಲ್ಲಿವರೆಗೂ ಸುಮ್ಮನೆ ಕೊರೋದಲ್ಲ. ಓಕೆ, 18ನೇ ತಾರೀಕುವರೆಗೂ ಏನು ಮಾಡೋದಿಲ್ಲ ಅಂತ ಸುಮ್ಮನೆ ಕೊರೋದಲ್ಲ. ಕೆಲವೊಂದಿಷ್ಟು ಕೇದಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಅಥವಾ ಕೆಲವೊಂದು ಏನೋ ಒಂದು ಕಳಿಸ್ತಾ ಇರ್ತಾರೆ ನೋಟಿಫಿಕೇಶನ್, ಅದು ನೋಡ್ತಾ ಇರಬೇಕು ನೀವು. ಓಕೆ, ಡೈಲಿ ಅಟ್ಲೀಸ್ಟ್ 2 to 3 ಟೈಮ್ಸ್ ನೀವು ವೆಬ್ಸೈಟ್ ಚೆಕ್ ಮಾಡಿಬಿಟ್ಟು, ಎಲ್ಲಪ್ಪ ಅಂತಂದರೆ ವೆಬ್ಸೈಟಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿರಿ, UGCET 2024 ಕ್ಲಿಕ್ ಮಾಡಿಕೊಂಡು ಏನೋ ಒಂದು ಬಿಡ್ತಾ ಇರ್ತಾರೆ ಅವರು. ಓಕೆ, ಯಾರಿಗೆ ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾಡದವ್ರು ಬಿಟ್ಟವ್ರೆ, BPT BP ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಅವ್ರು ಬಿಟ್ಟವ್ರೆ. ಅದಕ್ಕಿಂತ ಹಿಂದೂ ಕೂಡ ನೋಡ್ಬೋದು UGCET ಅವ್ರು ಬಿಟ್ಟಾರೆ ಅಂತಂದರೆ ಎಲ್ಲರೂ ಕೂಡ ಬಿಡ್ತಾ ಇರ್ತಾರೆ. ಸೊ ಹಂಗಾಗಿ ಬಿಟ್ಟು ನಿಮ್ಮದು ಏನಾದರೂ ಬರ್ತಾ ಇರ್ತದೆ, ಅದನ್ನ ಕರೆಕ್ಟಾಗಿ ಅವ್ರದ್ದು ಹೇಳೋವಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿರಿ. ಸರಿ, ಅದು ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದ್ರೆ ಅದನ್ನ ನಾವಂತೂ ನಮ್ಮ ಚಾನಲಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.